ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ವಾರ್ನಿಂಗ್ ಕೊಟ್ಟಿದ್ರು ಸಚಿವರು ಮತ್ತೆ ಶಾಸಕರಿಗೆ. ಯಾವಾಗ ಒಂದು 3-4 ತಿಂಗಳ ಹಿಂದೆ ಎಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳಿದ್ರು. ಅವರ ಒಂದು ಸ್ಟೇಟ್ಮೆಂಟ್, ಅವ್ರ ವಾರ್ನಿಂಗ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಲೆಕ್ಕಕ್ಕೆ ಇಟ್ಕೊಂಡಿರಲಿಲ್ಲ. ಎಐಸಿಸಿ ಅಧ್ಯಕ್ಷರ ವಾರ್ನಿಂಗಿಗೆ ಕಡೆಗಣಿಸಲಾಗಿತ್ತು. ಕಾಂಗ್ರೆಸ್ನ ಶಾಸಕರು ಸಚಿವರು ಕಡೆಗಣಿಸಿದ್ರು. ಇನ್ನ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಆಗಿರುವಂತ ಸುರ್ಜೇವಾಲಾ ಕೊಟ್ಟಿರುವಂತ ಎಚ್ಚರಿಕೆಯನ್ನ ಅವರು ಪರಿಗಣಿಸ್ತಾರಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಯಾಕೆಂದ್ರೆ ಸತತವಾಗಿ 3 ದಿನಗಳ ಕಾಲ ಸರಣಿ ಸಭೆಯನ್ನ ಮಾಡಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ. 3 ದಿನ ಸರಣಿ ಸಭೆ, 30 ಶಾಸಕರ ಸಮಸ್ಯೆಗಳ ಆಲಿಕೆಯನ್ನ ಮಾಡಲಾಗಿದೆ. 1-to-1 ಸಭೆ ನಡೆಸಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಏನೇನು ಸಮಸ್ಯೆ ನಿಮ್ಮ ಒಂದು ಕ್ಷೇತ್ರದಲ್ಲಿ, ಯಾವ ಸಚಿವರು ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ, ಪ್ರಮುಖವಾಗಿ ಏನು ಮಾಡಬೇಕು, ಅಂದ್ರೆ ಗ್ಯಾರಂಟಿಗಳು ಎಷ್ಟು ಮಟ್ಟಿಗೆ ರೀಚ್ ಆಗ್ತಾ ಇದೆ, ಸರ್ಕಾರ ಏನು ಮಾಡಬೇಕು, ನಿಮ್ಮ ಸಮಸ್ಯೆಗಳೇನು, ಯಾವ ರೀತಿಯ ಬಗೆಹರಿಸಬೇಕು ಅನ್ನುವಂಥದ್ರ ಬಗ್ಗೆ ಆಲಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ. ಆದರೆ ಇರುವಂಥ ಲೆಕ್ಕಾಚಾರನೆ ಬೇರೆ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲೇ ಇರುವಂಥ ಗುಸುಗುಸು. ಇನ್ನು ಶಾಸಕರು ದೊಡ್ಡ ಮಟ್ಟದಲ್ಲೇ ದೂರುಗಳನ್ನು ಕೊಟ್ಟಿದ್ದಾರೆ. ಒಂದೊಂದು ಕ್ಷೇತ್ರದಲ್ಲೂ ಒಬ್ಬೊಬ್ಬ ಶಾಸಕನಿಗೂ ಕೂಡ ಒಂದೊಂದು ರೀತಿಯಾದಂಥ ಸಮಸ್ಯೆಗಳಿದ್ದಾವೆ. ಸಚಿವರ ವಿರುದ್ಧವೇ ದೂರನ್ನ ಕೊಟ್ಟಿದ್ದಾರಂತೆ ಶಾಸಕರು. ಶಾಸಕರ ಜೊತೆ ಸಚಿವರ ನಡೆ ಕಾರ್ಯವೈಖರಿ ಬಗ್ಗೆ ದೂರನ್ನ ಕೊಡಲಾಗಿದೆ. ಶಾಸಕರ ದೂರಿನಿಂದ ಗರಂ ಆಗಿದ್ದಾರಂತೆ ಸುರ್ಜೇವಾಲಾ ಅವರು. ಸಚಿವರಿಗೆ ಡ್ರಿಲ್ ಮಾಡಲಿಕ್ಕೆ ಉಸ್ತುವಾರಿ ಪ್ಲಾನ್ ಅಂತೆ. ಆರೋಪ ಕೇಳಿ ಬಂದ ಸಚಿವರಿಗೆ ಉಸ್ತುವಾರಿ ಕ್ಲಾಸ್ ತಗೊಳ್ಳಿದ್ದಾರಂತೆ. ಮುಂದಿನ ವಾರ ಸಭೆ ಬಳಿಕ ಸಚಿವರಿಗೆ ಎಚ್ಚರಿಕೆ ಅಂತ ಹೇಳಲಾಗ್ತದೆ. ಅವರು ಮತ್ತೆ ವಾಪಸ್ 5ನೇ ತಾರೀಕು ಬರಲಿದ್ದಾರೆ. 2ನೇ ತಾರೀಕುವರೆಗೂ ಅವ್ರು ಮೀಟಿಂಗ್ ಅನ್ನ ಮಾಡಿದ್ರು ಶಾಸಕರ ಜೊತೆ. ಅಂದ್ರೆ 30ನೇ ತಾರೀಕು, 1 ಮತ್ತೆ 2ನೇ ತಾರೀಕು, 3 ದಿನಗಳ ಕಾಲ ಸುಮಾರು 40ಕ್ಕೂ ಹೆಚ್ಚು ಜನ ಶಾಸಕರ ಜೊತೆ ಸಭೆಯನ್ನ ಮಾಡಿದ್ರಲ್ಲ. ಮತ್ತೆ ಅವರು ಜುಲೈ 5ನೇ ತಾರೀಕು ಅಂದ್ರೆ ನಾಡಿದ್ದು ಮತ್ತೆ ಬಂದು ಸಚಿವರುಗಳ ಜೊತೆ ಸಭೆಯನ್ನು ಮಾಡಲಿದ್ದಾರೆ. ಇನ್ನಷ್ಟು ಜಿಲ್ಲೆಗಳ ಶಾಸಕರ ಜೊತೆ ಸಭೆಯನ್ನು ಮಾಡಲಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಒಂದ್ ಕಡೆ ನಾಯಕತ್ವದ ಸಂಘರ್ಷ ನಡೀತಾ ಇದೆ, ಇದರ ನಡುವೆ ಶಾಸಕರು ಸಾಕಷ್ಟು ದೂರುಗಳನ್ನ ಕೊಟ್ಟಿದ್ದಾರೆ. ಸ್ಪೆಷಲಿ ಸಚಿವರುಗಳ ಮೇಲೆ ಆರೋಪವನ್ನ ಮಾಡಲಾಗ್ತಾ ಇರುವಂತದ್ದು, ಅದಕ್ಕೆ ಪರಿಹಾರ ಮತ್ತೊಂದ್ ಕಡೆ ವಾರ್ನಿಂಗ್ ಯಾವ ರೀತಿಯ ಕೊಡ್ಲಿಕ್ಕೆ ಹೈಕಮಾಂಡ್ ಮುಂದಾಗಿದೆ ಸುರ್ಜೇವಾಲಾ ಮುಖಾಂತರ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈಗಾಗಲೇ ರಾಜ್ಯದಲ್ಲಿ ಏನು ಸಭೆಗಳನ್ನು ಮಾಡ್ತಾ ಇದ್ದಾರೆ, ಅದು ಒಂದು ನಾಯಕತ್ವದ ಬದಲಾವಣೆಗೆ ಅನ್ನುವಂಥದ್ದು ಒಂದಾದರೆ, ಮತ್ತೊಂದು ಕಡೆ ಈಗಾಗಲೇ ಶಾಸಕರು ಏನು ಅಸಮಾಧಾನಗೊಂಡಿದ್ದಾರೆ ಅವರನ್ನ ಸಮಾಧಾನ ಪಡಿಸುವಂಥದ್ದು, ಮತ್ತೆ ಒಂದಷ್ಟು ಜನ ಸಚಿವರು ಕೂಡ ಎಲ್ಲೋ ಒಂದು ಕಡೆ ತಮ್ಮ ಮಾತನ್ನ, ಶಾಸಕರ ಮಾತನ್ನ ಕೇಳ್ತಾ ಇಲ್ಲ ಅನ್ನೋದು ಆಪಾದನೆಗಳು ಕೇಳಿ ಬರ್ತಾ ಇರುವಂಥದ್ದು. ಅದಕ್ಕೆ ಎಲ್ಲೋ ಪೂರಕವಾಗಿ ಅವರಿಗೆ ಒಂದು ರೀತಿ ಸಮಸ್ಯೆಯನ್ನು ಬಗೆಹರಿಸುವಂತ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಕಳೆದ 2 ದಿನಗಳಿಂದ ಕೂಡ ಶಾಸಕರ ಜೊತೆ ಸಭೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಂದು ಕಡೆಗೆ ನಾಯಕತ್ವ ಬದಲಾವಣೆ ಮಾಡಿದ್ರೆ ಯಾವ ರೀತಿ ಅನ್ನೋ ಒಂದು ವಿಚಾರವನ್ನ ಶಾಸಕರಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇರೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಇತ್ತೀಚೆಗೆ ಕಾಂಗ್ರೆಸ್ ಶಾಸಕರು ಅನುದಾನದ ವಿಚಾರವಾಗಿ ದೊಡ್ಡ ಮಟ್ಟದ ಅಸಮಾಧಾನ ಕೂಡ ಹೊರಹಾಕಿದ್ರು. ಮತ್ತೆ ಸಚಿವರುಗಳು ಕೂಡ ಕೈ ಬಾಯಿಗೆ ಸಿಗ್ತಾ ಇಲ್ಲ, ಮತ್ತೆ ವಿಧಾನಸೌಧಕ್ಕೂ ಹೋದ್ರು ಕೂಡ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋ ಆಪಾದನೆ ಕೂಡ ಮುಖ್ಯಮಂತ್ರಿಗಳು ಕೂಡ ಮಾಡ್ಕೊಂಡಿದ್ರು. ಮತ್ತೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆಯಲ್ಲೂ ಕೂಡ ಇದೇ ಒಂದು ಪ್ರಸ್ತಾಪವನ್ನು ಕೂಡ ಮಾಡಿದ್ರು. ಮತ್ತೆ ಸೂಕ್ತವಾಗಿ ತಮ್ಮ ಕ್ಷೇತ್ರಕ್ಕೆ ಅನುದಾನ ವಿಚಾರ ಆಗಿರಬಹುದು, ಮತ್ತೆ ಇಲಾಖೆಗೆ ಸಂಬಂಧಪಟ್ಟಂತೆ ಯೋಜನೆಗಳ ವಿಚಾರವಾಗಿ ಸಚಿವರುಗಳು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ಸಾಕಷ್ಟು ಬಾರಿ ಉಪಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳಿಗೆ ಶಾಸಕರು ದೂರನ್ನ ಕೊಟ್ಟಿದ್ರು. ಈಗ ದೂರ ಆಧಾರದ ಮೇಲೆ ಈಗ ಸುರ್ಜೇವಾಲಾ ಅವರೇ ಮಧ್ಯಪ್ರವೇಶನ ಮಾಡಿ ಆ ಶಾಸಕರ ಸಮಸ್ಯೆಗಳನ್ನು ಕೇಳೋದ್ರ ಮುಖಾಂತರವಾಗಿ ಯಾರು ಸಂಬಂಧಪಟ್ಟಂತ ಸಚಿವರುಗಳು ಆ ಒಂದು ಮಾತನ್ನ ಕೇಳ್ತಾ ಇಲ್ಲ, ಅವರಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡುವಂತ ನಿಟ್ಟಿನಲ್ಲಿ ಈಗಾಗಲೇ ಸುರ್ಜೇವಾಲಾ ಅವರು ಮುಂದಾಗಿರುವಂತದ್ದು. ಜುಲೈ 5ನೇ ತಾರೀಕು ಮತ್ತೆ ರಾಜ್ಯಕ್ಕೆ ಸುರ್ಜೇವಾಲಾ ಅವರು ಕೂಡ ಬರ್ತಾ ಇದ್ದಾರೆ. ಅವತ್ತು ಸಚಿವರುಗಳ ಜೊತೆ ಯಾರೆಲ್ಲ ಶಾಸಕರು ಆರೋಪವನ್ನು ಮಾಡ್ತಾ ಇದ್ದಾರೆ ಆ ಒಂದು ಸಂಬಂಧಪಟ್ಟಂತ ಸಚಿವರುಗಳನ್ನ ಕರೆಯೋದ್ರ ಮುಖಾಂತರವಾಗಿ ಕೆಪಿಸಿಸಿ ಕಚೇರಿಗೆ ಕರೆಯೋದ್ರ ಮುಖಾಂತರವಾಗಿ ಅವರಿಗೆ ಸಚಿವರಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡುವಂತದ್ದು. ಮತ್ತೊಮ್ಮೆ ಶಾಸಕರು ಯಾವುದೇ ರೀತಿಯಾಗಿ ದೂರನ್ನು ಕೊಡಬಾರದು, ದೂರು ಕೊಡದಿರುವಂತ ನಿಟ್ಟಿನಲ್ಲಿ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗಿರಬಹುದು, ಮತ್ತೆ ಅನುದಾನ ವಿಚಾರ ಆಗಿರಬಹುದು, ಮತ್ತೆ ಇಲಾಖೆಯ ಕಾರ್ಯ ಯೋಜನೆಗಳನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲಾ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿ ಅನ್ನುವ ಸಂದೇಶವನ್ನ ಕೊಡುವಂತ ನಿಟ್ಟಿನಲ್ಲೂ ಕೂಡ ಸುರ್ಜೇವಾಲಾ ಅವರು ಮುಂದಾಗಿರುವಂತದ್ದು. ಒಂದು ವೇಳೆ ಸಚಿವರು ಈ ಮಾತನ್ನು ಕೇಳಿಲ್ಲ ಅಂತಂದ್ರೆ ಈಗಾಗಲೇ ನವೆಂಬರ್ ಡಿಸೆಂಬರ್ ಅಲ್ಲಿ ಸಂಪುಟ ಪುನರಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಯಾರು ಸಚಿವರುಗಳು ಮಾತನ್ನ ಕೇಳೋದಿಲ್ಲ ಅಂತ ಸಚಿವರುಗಳನ್ನು ಕೈಬಿಟ್ಟು ಇಲ್ಲ ಒಂದ್ ಕಡೆ ಒಂದಷ್ಟು ಜನ ಶಾಸಕರಿಗೆ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೂಡ ನಿರ್ಧಾರವನ್ನ ಮಾಡಬಹುದು ಅನ್ನೋದ್ರ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಸಾಕಷ್ಟು ಮಹತ್ವನ ಪಡ್ಕೊಂಡಿದೆ ಸುರ್ಜೇವಾಲಾ ಅವರ ಶಾಸಕರ ಭೇಟಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳ್ತಾ ಇದ್ರು ಜುಲೈ 5ನೇ ತಾರೀಕು ಮತ್ತೆ ಅವರು ಬರ್ತಾರೆ, ನಾನು ಭೇಟಿ ಮಾಡ್ತೀನಿ ಅನ್ನುವಂಥದ್ದು. ಒಂದ್ ಕಡೆ ಮುಖ್ಯಮಂತ್ರಿಗಳು ಬದಲಾವಣೆ ಆದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಕೂಡ ಚರ್ಚೆ ನಡೀತಾ ಇದೆ. ಮತ್ತೊಂದು ಕಡೆ ಶಾಸಕರು ಯಾರು ಸಚಿವರ ವಿರುದ್ಧವಾಗಿ ಆಪಾದನೆಯನ್ನ ಮಾಡ್ತಾ ಇದ್ದಾರೆ ಆ ಒಂದು ಸಮಸ್ಯೆಯನ್ನು ಬಗೆಹರಿಸೋದ್ರ ಮುಖಾಂತರವಾಗಿ ಇಲ್ಲ ಒಂದ್ ಕಡೆ ಒಟ್ಟಾಗಿ ಹೋಗುವಂತ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನ ಸುರ್ಜೇವಾಲಾ ಅವರು ಕಳೆದ 2 ದಿನಗಳಿಂದ ಮಾಡ್ತಾ ಇರುವಂತದ್ದು, ಮತ್ತೆ ಜುಲೈ 5ನೇ ತಾರೀಕು ಮಾಡುವಂತ ನಿಟ್ಟಿನಲ್ಲೂ ಕೂಡ ಮುಂದಾಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ.